ಒಬ್ಬನೇ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಆ ಯಾವ ತರ ಬರೆದಿದಾರ ಅಂತ ಹೇಳಿದ್ರೆ ಈ ಇಡೀ ಜಗತ್ತಿನಲ್ಲಿ ನಮ್ಮಂತ ಸಂವಿಧಾನ ಯಾವ ದೇಶದಲ್ಲಿ ಕೂಡ ಇಲ್ಲ. ಏಕೆ ಅಂತ ಹೇಳಿದ್ರೆ ಇದು ಇಕ್ವಾಲಿಟಿ ಆಫ್ ಪವರ್ಸ್ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ ಆಫ್ ದ ಪವರ್ ಅಂತ ಹೇಳ್ತೀವಿ. ಯಾವ ತರ ನಮ್ದು ಏನು ಸಂವಿಧಾನ ಯಾವ ತರ ಸೆಟಪ್ ಆಗಿರ್ತೈತೆ ಅಂತ ಹೇಳಿದ್ರೆ ಯಾರ ಕಡೆನೂ ಜಾಸ್ತಿ ಪವರ್ಸ್ ಇಲ್ಲ, ಯಾರ ಕಡೆನೂ ಕಡಿಮೆ ಪವರ್ಸ್ ಇಲ್ಲ. ಇಲ್ಲಿ ನೋಡ್ರಿ, ನಮ್ಮ ಈ ಜಗತ್ತಿನಲ್ಲಿ ಯಾವುದೇ ಒಂದು ರಾಷ್ಟ್ರ ತಗೊಂಡಾಗ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಮಿಲಿಟರಿ ಕೂಪ್ ಅಂತ ಹೇಳ್ತೀವಿ. ಇದು ಸೇನಾ ಆಡಳಿತ ಅಂತ ಹೇಳ್ತೀವಿ. ಇದೇ ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟೋ ಸಲ ಸೇನಾ ಆಡಳಿತ ಬಂದಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ಕಾನ್ಸ್ಟಿಟ್ಯೂಷನ್ ಏನಿದೆ ಫೇಲ್ಯೂರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಐತಿ. ಅಲ್ಲಿ ಏನಾಗಿದೆ, ಮಿಲಿಟರಿದವ್ರಿಗೆ ಏನು ಅವರು ಹೈಯೆಸ್ಟ್ ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನನ್ನ ಹೆಮ್ಮೆಯ ದೇಶ, ನನ್ನ ಭಾರತ ದೇಶದಲ್ಲಿ ಆ ತರ ಯಾವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೊಟ್ಟಿರುವಂತಹ ಒಂದು ಸಂವಿಧಾನದ ಒಂದು ಏನು ಶಕ್ತಿ. ಯಾಕಂತ ಹೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಆಫ್ ದ ಪವರ್ ಅಂತ ಹೇಳ್ತೀವಿ. ಯಾರ ಕಡೆನೂ ಜಾಸ್ತಿ ಪವರ್ಸ್ ಇಲ್ಲ. ಯಾರ ಒಂದು ಇನ್ಸ್ಟಿಟ್ಯೂಷನ್ ಬೇರೆ ಇನ್ಸ್ಟಿಟ್ಯೂಷನ್ ಮೇಲೆ ಏನಾಗ್ತೈತಿ, ಕಂಟ್ರೋಲ್, ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಮೊಹು ಅನ್ನುವಂತಹ ಒಂದು ಸಾಮಾನ್ಯ ಒಂದು ಗ್ರಾಮದಲ್ಲಿ, ಸಾಮಾನ್ಯ ಒಂದು ದಲಿತ ಕುಟುಂಬದಲ್ಲಿ ಜನಿಸ್ತಾರೆ ಗೆಳೆಯರೇ. ಇಲ್ಲಿ 14 ಏಪ್ರಿಲ್ಗೆ ಈ ಮೊಹು ಅನ್ನುವಂತಹ ಒಂದು ಏನು ಮಧ್ಯಪ್ರದೇಶದಲ್ಲಿ ಒಂದು ಏನು ರಾಷ್ಟ್ರ ಇದೆ, ರಾಷ್ಟ್ರ ಅಲ್ಲ, ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಜನಿಸ್ತಾನೆ. ಇವರದು ಪ್ರಾರಂಭಿಕ ಜೀವನ ಅಷ್ಟು ಸುಖಕರವಾಗಿರ್ಲಿಲ್ಲ ಗೆಳೆಯರೇ. ಯಾಕಂತ ಹೇಳಿದ್ರೆ ಇವರು ಪಟ್ಟಿರುವಂತಹ ಕಷ್ಟ ನಾವು ಸಾಮಾನ್ಯದ ಅಲ್ಲ. ಯಾಕಂದರೆ ನೀವು ಅಂತಹ ಕಷ್ಟವನ್ನು ಯಾವತ್ತೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಏನು ಆ ಕಷ್ಟ ಅಂದರೆ ಅದು ಡಿಸ್ಕ್ರಿಮಿನೇಷನ್, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆರ್ ಸಾಮಾಜಿಕ ಅಸ್ಪೃಶ್ಯತೆ ಅಂತ ಹೇಳ್ತೀವಿ. ಅಲ್ಲಿ ಜಾತಿ ವ್ಯವಸ್ಥೆ ಏನು ಪೀಕ್ ನಲ್ಲಿ ಇತ್ತು. ಅಲ್ಲಿ ಪೀಕ್ ನಲ್ಲಿ ಇರುವಾಗ ಆ ದಲಿತ ಕುಟುಂಬದ ಒಂದು ಸಾಮಾನ್ಯ ಒಂದು ಹುಡುಗ ಏನ್ ಮಾಡ್ಬೇಕು, ಯಾವ ತರ ಎಜುಕೇಶನ್, ಇದು ಶಿಕ್ಷಣವನ್ನು ಯಾವ ತರ ಈ ಸಂಘರ್ಷದಿಂದ ಅವನು ಎಜುಕೇಶನ್ ಅನ್ನ ಪಡಿತಾನ ಅಂತ ಹೇಳಿದ್ರೆ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಶಾಲೆಯ ಮೇಷ್ಟ್ರು ಕೂಡ ಆ ಶಾಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಿಯುವಂತ ಶಾಲೆಯ ಒಬ್ಬ ಟೀಚರ್ ಏನಿರ್ತಾನೆ, ಅವರಿಗೆ ಕ್ಲಾಸ್ ನಿಂದ ಹೊರಗೆ ಹಾಕ್ತಾನೆ. ಯಾಕೆ ಈ ಕಾರಣ ಅಂತ ಕೇಳಿದ್ರೆ ನೀವು ದಂಗ ಹೋಗ್ತೀರ. ಏನು ಈ ಕಾರಣ ಅಂತ ಹೇಳಿದ್ರೆ ಅವರು ಅಸ್ಪೃಶ್ಯತೆ, ಏನು ದಲಿತ ಒಂದು ಸಮಾಜದಿಂದ ಬಂದಿದಾನಂತೆ, ಅವನಿಗೆ ಶಾಲೆಯಿಂದ ಹೊರಗೆ ಹಾಕ್ತಾನೆ. ಆದ್ರೂ ಆ ಸಣ್ಣ ಹುಡುಗ ಏನಿರ್ತಾನಲ್ಲ, ಆ ಹುಡುಗ ಏನು ಧೈರ್ಯ ಬಿಡೋಂಗಿಲ್ಲ. ಅವನು ತಮ್ಮ ಆ ಶಾಲೆಯ ವಿಂಡೋ ನಲ್ಲಿ ನಿಂತುಕೊಂಡು ಆ ಪೂರ್ತಿ ಪಾಠವನ್ನು ಕಲಿತಾನೆ. ಈ ಒಂದು ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಾಮಾಜಿಕ ಸುಧಾರಕ, ಒಂದು ಶಿಕ್ಷಣ ತಜ್ಞ, ಒಂದು ಫ್ರೀಡಂ ಫೈಟರ್ ಮತ್ತು ಕಾನೂನು ತಜ್ಞ ಮತ್ತು ನಮ್ಮ ದೇಶದ ಪ್ರಥಮ ಕಾನೂನು ಮಂತ್ರಿ ಕೂಡ ಹೌದು. ಈ ಸಂವಿಧಾನವನ್ನು ಬರೀಲಿಕ್ಕೆ ಅವರು ತಗೊಂಡಿರುವಂತಹ ಸಮಯ ಅವಧಿ ಎಷ್ಟಂತ ಹೇಳಿದ್ರೆ 2 ವರ್ಷ 11 ತಿಂಗಳು ಕಾಲಾವಕಾಶ ಅವರು ತಗೊಂಡಿದ್ದಾರೆ. ನೋಡ್ರಿ, ನಾವು ಡ್ರಾಫ್ಟ್ ಅಂತ ಹೇಳ್ತೀವಿ. ನಮ್ದು ಸಂವಿಧಾನದ ಏನೈತಿಲ್ಲ, ಫಸ್ಟ್ ಕರಡು ಅಂತ ಹೇಳ್ತೀವಿ. ಆ ಕರಡು ಬರೀಲಿಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಜಗತ್ತಿನಲ್ಲಿ ಇರುವಂತಹ ಬೇರೆ ಬೇರೆ ದೇಶದ ಏನು ಒಂದು ಸಂವಿಧಾನ ಇರ್ತೈತಿಲ್ಲ, ಆ ಎಲ್ಲಾ ಸಂವಿಧಾನವನ್ನು ಓದಿಕಿಸಿಂದ್ರ ನಮ್ಮ ದೇಶಕ್ಕೆ ಏನು ಸರಿ ಹೋಗ್ತೈತಿ, ಯಾವ ಕಾನೂನು ಸರಿ ಹೋಗ್ತೈತಿ ಅಂತ ಏನು ಅಳವಡಿಸಿಕೊಂಡಿರುವಂತಹ ಒಂದು ಮಹಾನ್ ವ್ಯಕ್ತಿ ಯಾರಂತ ಹೇಳಿದ್ರೆ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಿ ಆರ್ ಅಂಬೇಡ್ಕರ್ ಅಂದ್ರೆ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಹೇಳ್ತೀವಿ.
ನೋಡ್ರಿ, ನಮ್ದು ನಮ್ಮ ದೇಶಕ್ಕೆ ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಕೊಟ್ಟಿರುವಂತ ಒಂದು ಮಹಾನ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್. ನೋಡ್ರಿ, ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಆಫ್ ನಮ್ಗ ಒಂದು ಸ್ವತಂತ್ರ ಪೂರ್ವದಲ್ಲಿ ನಮ್ಗೆ ಈಗೇನು ಎಲ್ಲಾರಿಗೂ ವೋಟಿಂಗ್ ರೈಟ್ಸ್ ಇರ್ತಿಲ್ಲ, ಅವಾಗ ವೋಟಿಂಗ್ ರೈಟ್ಸ್ ಎಲ್ಲರಿಗೂ ಇದ್ವಿ. ಯಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಹೇಳ್ತೀವಿ, ಪ್ರಿನ್ಸ್ಲಿ ಸ್ಟೇಟ್ಸ್ ದವರಿಗೆ ಇತ್ತು. ಆಮೇಲೆ ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ವೋಟಿಂಗ್ ರೈಟ್ಸ್ ಇತ್ತು. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ವೋಟಿಂಗ್ ರೈಟ್ಸ್ ಇತ್ತು. ಅಲ್ಲಿ ವುಮೆನ್ಸ್ ವೋಟಿಂಗ್ ರೈಟ್ಸ್ ಇರ್ಲಿಲ್ಲ. ತಿಳ್ಕೊಬೇಕಾದಂತ ವಿಷಯ. ಮಹಿಳೆಯರ ಏಳಿಗೆಗಾಗಿ ಈ ಸಾಮಾಜಿಕ ಪಿಡುಗು ಅಸ್ಪೃಶ್ಯತೆಯ ಏಳಿಗೆಗಾಗಿ ಶ್ರಮಿಸಿದಂತಹ ಒಬ್ಬ ವ್ಯಕ್ತಿ ಯಾರಂತ ಹೇಳಿದ್ರೆ, ಮಹಾನ ವ್ಯಕ್ತಿ ಯಾರಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ. ನೋಡ್ರಿ, ಇವ್ರು ತಗೊಂಡಂತಹ ಡಿಗ್ರಿ ಓದ್ಬೇಕಂತ ಹೇಳಿದ್ರೆ ನಮ್ಗೆ ತಲೆನೇ ತಿರುಗಿ ಹೋಗ್ತೀವಿ. ಅಷ್ಟು ಡಿಗ್ರಿಗಳನ್ನ, ಅಷ್ಟು PhD ಏನು ಮುಗಿಸಿದ್ದಾರೆ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇವರು ಎಕನಾಮಿಕ್ಸ್ ಓದಿದ್ದಾರೆ, ಇವರು ಪೊಲಿಟಿಕಲ್ ಸೈನ್ಸ್ ಓದಿದ್ದಾರೆ, ಇವರು ಫಿಲಾಸಫಿ ಓದಿದ್ದಾರೆ. ಈ ಎಲ್ಲಾ ವಿಷಯದಲ್ಲಿ ಕೂಡ ಇವರು PhD ಹೋಲ್ಡರ್ಸ್. ಅದು ಲಿಸ್ಟ್ ಇದೆ ಒಂದು. ಆ ಲಿಸ್ಟ್ ನಾವು ಓದ್ಬೇಕಂದ್ರೆ ನಮ್ ತಲೆನೇ ತಿರುಗಿ ಹೋಗ್ತೀವಿ. ಅಷ್ಟು ಓದಿದ್ದಾರೆ ಈ ಒಂದು ಮಹಾನ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್. ನೋಡ್ರಿ, ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಭಾಗಗಳಿವೆ. ಆ ಒಂದು ಭಾಗದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಯಾವತ್ತಪ್ಪ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ರೈಟ್ಸ್ ಅಂದ್ರ ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ಈ ಮೂಲಭೂತ ಹಕ್ಕುಗಳು ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗೆ ಏನು ಲಾಗು ಆಗ್ತವೆ. ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಎಷ್ಟಿದಾವೆ ಅಂತ ಹೇಳಿದ್ರೆ ಅವು ಒಂದು ಆರ್ಟಿಕಲ್ 12ರಿಂದ ಹಿಡಿದು ಆರ್ಟಿಕಲ್ 35 ತನ ಬರ್ತಾವ ಮೂಲಭೂತ ಹಕ್ಕುಗಳು. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತೀವಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ ಈ ದೇಶದ ಒಂದು ರಾಷ್ಟ್ರಪತಿ ಮತ್ತು ಈ ದೇಶದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರುವಂತಹ ಒಂದು ಬಡ ಮಕ್ಕಳು ಕೂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾರು ಮೇಲಲ್ಲ, ಯಾರು ಕೆಳಗಲ್ಲ. ಇದೇನು ಸಮಾನತೆಯ ಹಕ್ಕು, ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತೀವಿ. ಇನ್ನೊಂದೇನು ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನಾವು ಏನು ಏನೇ ನಾವು ಏನು ಮಾತಾಡ್ಬೇಕಂತ ಹೇಳಿದ್ರೆ ಇದನ್ನು ಒಂದು ಫ್ರೀಡಮ್ ಅಂತ ಹೇಳ್ತೀವಿ. ರೈಟ್ ಟು ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಇದು ಒಂದು ಕಾನೂನು, ಒಂದು ಫ್ರೀಡಮ್ ಫಂಡಮೆಂಟಲ್ ರೈಟ್ ಅಂತ ಹೇಳ್ತೀವಿ. ನೋಡ್ರಿ, ಈ ತರ ಫಂಡಮೆಂಟಲ್ ಇದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂಡ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಫೋರ್ಸ್ ಲೇಬರ್ ಅಂತ ಬರ್ತೈತೆ. ರೈಟ್ ಅಬಾಲಿಷನ್ ಆಫ್ ಟೈಟಲ್ಸ್ ಅಂಡ್ ಅನ್ಟಚಬಿಲಿಟಿ ಅಂತ ಬರ್ತೈತಿ. ಮತ್ತು ರೈಟ್ ಟು ಎಜುಕೇಶನ್ ಅಂತ ಬರ್ತೈತಿ. ಮತ್ತು ಈ ತರ ಅನೇಕ. ನೋಡ್ರಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳಿದವರು ಮತ್ತು ಸೆಕ್ಯುಲರ್ ಸಬ್ಜೆಕ್ಟ್ ಅನ್ನ ಇನ್ಕ್ಲೂಡ್ ಮಾಡಿದವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ ಹೇಳ್ತೀವಿ. ಮತ್ತು ಈ ತರ ಇವೆಲ್ಲ ನಮ್ದು ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆದಾಗ ನಾವು ಕೋರ್ಟಿನ ನ್ಯಾಯಾಲಯದ ಮೆಟ್ಟಲನ್ನು ಏರಬಹುದು ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳ್ತಾರೆ. ಅದು ಏನಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳ್ತೀವಿ. ಯಾವುದೇ ನಮ್ದ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ನಾವು ಕೋರ್ಟಿನ ಮೆಟ್ಟಲು ಏರಬಹುದು ಅಂತ ಕೂಡ ಈ ಮಹಾನ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ನಿಧನ ಎಲ್ಲಿ ಆಗ್ತೈತಪ್ಪ, ಏನು ಯಾವ ವರ್ಷ ಆಗ್ತೈತೆ ಅಂದ್ರೆ 1956 ಇವರ ನಿಧನ ಆಗ್ತೈತಿ. ಆಮೇಲೆ ಇವ್ರು